ಈ ಜರ್ನಿ ಏನಿದೆ, ಇಟ್ ವಾಸ್ ಇನ್ಕ್ರೆಡಿಬಲ್ ಜರ್ನಿ. ನಾನು ಪ್ರಾಬಬ್ಲಿ ಅನ್ಕೊಂಡಿರ್ಲಿಲ್ಲ ಈ ತರ ಒಂದು ಸೀನ್ ನಾನು ನೋಡ್ತೀನಿ. ಇಷ್ಟು ಜನ, ಓ ಮೈ ಗಾಡ್, ಇದು ಎಕ್ಸಾಜುರೇಷನ್ ಅಂತ ಹೇಳ್ತಿಲ್ಲ, ಖಂಡಿತವಾಗ್ಲೂ ಪ್ರತಿಯೊಬ್ರು ಇಲ್ಲಿರೋ ಅಷ್ಟು ಜನನು ವಿಡಿಯೋದಲ್ಲಿ ನೋಡಿದ್ದೀರಾ. ಬಟ್ ವಿಡಿಯೋದಲ್ಲಿ ನೋಡೋದಲ್ಲ ಮಜಾ, ಲೈವ್ ಅಲ್ಲಿ ನೋಡುವಂತ ಒಂದು ಮಜಾ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಅದು ಅದ್ಭುತ. ಇಷ್ಟಕ್ಕೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ದರ್ಶನ್ ಸರ್ಗೆ. ಅವರ ಕೊಟ್ಟಂತ ಈ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಈ ಜನ್ಮದಲ್ಲಿ ನಾನು ಐ ಥಿಂಕ್ ಅವ್ರಿಗೆ ಮಲ್ಟಿಪಲ್ ಟೈಮ್ಸ್ ಐ ಸೆಡ್ ಥ್ಯಾಂಕ್ಸ್ ಟು ಹಿಮ್. ಥ್ಯಾಂಕ್ ಯು ಅನ್ನೋ ಪದ ತುಂಬಾ, ಅದು ಒಂದು ಪದ ಇದೆ, ಬಟ್ ಐ ರಿಯಲಿ ಮೇನ್ ಇಟ್. ಥ್ಯಾಂಕ್ ಯು ಸೋ ಮಚ್. ಈ ಜರ್ನಿ ಇದೆಯಲ್ಲ, ನಿಮ್ಮ ಜೊತೆ ಟ್ರಾವೆಲ್ ಮಾಡಿ ಪ್ರತಿ ಒಂದು ಜಿಲ್ಲೆಗೆ ಹೋಗಿ ಅದ್ರ ಜೊತೆ ನಿಮ್ಮ ಸೆಲೆಬ್ರಿಟೀಸ್ ಜೊತೆ ನೋಡುವಂತ ಒಂದು ಅವಕಾಶ ಇದೆಯಲ್ಲ, ರೈಟ್ ಹೆಸರನ್ನ ಅವರು ನಾಮಕರಣ ಮಾಡಿದಾರೆ ಅವರ ಫ್ಯಾನ್ಸ್ಗೆ, ಸೆಲೆಬ್ರಿಟೀಸ್ ಅಂತ. ಹ್ಯಾಟ್ಸ್ ಆಫ್ ಅಂಡ್ ಸಲ್ಯೂಟ್ ಟು ಆಲ್ ಹಿಸ್ ಫ್ಯಾನ್ಸ್. ನಿಜವಾಗ್ಲೂ ಆ ತರ ಆ ಮಟ್ಟಿಗೆ ಡೇ 1 ಇಂದ ಐ ಥಿಂಕ್ ನಮ್ಮ ಸಿನಿಮಾ ಮುಹೂರ್ತದಿಂದ ಇವತ್ತಿನವರೆಗೂ ಅವರ ಒಂದು ಸಪೋರ್ಟ್ ಇಟ್ಸ್ ಬೀನ್ ಕಾನ್ಸ್ಟೆಂಟ್. ಎಲ್ಲೂ ಅದೊಂದು ಡ್ರಾಪೇ ಆಗಿಲ್ಲ. ಇಟ್ ಇಸ್ ಲೈಕ್ ಅದರ ಪೀಕ್ ಹಂಗೆ ಹೋಗ್ತಾ ಇದೆ ಅದು. ಐ ಥಿಂಕ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಒಂದು ಕಡೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು, ಆ ಜರ್ನಿ ನನ್ನ ಜೀವನದಲ್ಲೇ ಮರೆಯೋದಕ್ಕಾಗದಂತ ಜರ್ನಿ. ಇದು ಒಂದು ನಿಜವಾಗ್ಲೂ ಪ್ರೌಡ್ ಮೂಮೆಂಟ್ ನನಗೆ. ಲರ್ನ್ ಟು ಫೈಟ್ ಅಲೋನ್ ಅಂತ. ಐ ಥಿಂಕ್ ಹೂ ಇಸ್ ಅಲೋನ್ ಹಿಯರ್? ಆರ್ ಯು ಅಲೋನ್? ನೋ? ಯಾ, ಇದು ಅದು ಕ್ರಾಂತಿಗೆ ಮಾತ್ರ. ಬಟ್ ರಿಯಲ್ ಲೈಫ್ ಅಲ್ಲಿ ಹಿ ಇಸ್ ನಾಟ್ ಅಲೋನ್. ಹಿ ಹ್ಯಾಸ್ ಐ ಥಿಂಕ್ 1000 ಕೋಟಿ ಅದಕ್ಕೂ ಹೆಚ್ಚಾಗಿ ಇರುವಂತ ಒಂದು ಅಷ್ಟು ಜನ ಅಭಿಮಾನಿಗಳನ್ನ ಪಡೆದಿರುವಂತ ಅದೃಷ್ಟವಂತ ನೀವು ಅಲ್ವಾ? ಫೀಲ್ ಸೋ ಹ್ಯಾಪಿ ಅಂಡ್ ಗುಡ್. ಖುಷಿ ಆಗುತ್ತೆ ಆಕ್ಚುಲಿ ಈ ತರವನ್ನ ವಿಟ್ನೆಸ್ ಮಾಡೋದಕ್ಕೆ. ಅಂಡ್ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.